ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕ್ಯಾಬೇಜ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದನ್ನು ನೀವು ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಸೊ ಬನ್ನಿ ಇವತ್ತಿನ ಈ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ನಾನು ಎಲೆಕೋಸು ಅಂದರೆ ಕ್ಯಾಬೇಜ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 5 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಮತ್ತು ಒಂದು 5 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರ್ ಮತ್ತು ಮೈದಾ ಎರಡು ಈಕ್ವಲ್ ಕ್ವಾಂಟಿಟಿನಲ್ಲೇ ಹಾಕೋಬೇಕು. ಸೊ ಇವಾಗ ಕಾರ್ನ್ ಫ್ಲೋರ್ ಮತ್ತು ಮೈದಾ ಹಾಕಿದ್ದಾದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕೋಬೇಕು. 1 ಟೇಬಲ್ ಸ್ಪೂನಷ್ಟು ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಗರಂ ಮಸಾಲ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀವು ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಆವಾಗ ನಾವು ಮಂಚೂರಿಯನ್ಸ್ ಬಾಲ್ಸ್ ಮಾಡೋದಕ್ಕಾಗಲ್ಲ. ಇದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ಕೋತೀರ ಅದೇ ಥರನೇ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ಏನಾದರೂ ಜಾಸ್ತಿ ನೀರು ಆದರೆ ನೀವು ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರ್ ಅಥವಾ ಮೈದಾ ಹಿಟ್ಟನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಯಾವ ರೀತಿ ಕಲಿಸ್ತೀನಿ ನೋಡಿ, ಇದೇ ಹದಕ್ಕೆ ನೀವು ಕಲಿಸ್ಕೋಬೇಕಾಗತ್ತೆ. ಜಾಸ್ತಿ ಗಟ್ಟಿಗೂ ಕಲಿಸ್ಬಾರ್ದು, ಜಾಸ್ತಿ ನೀರಾಗೂ ಕಲಿಸ್ಕೋಬಾರ್ದು. ಅದನ್ನು ಈ ರೀತಿ ಉಂಡೆ ಕಟ್ಟೋದಕ್ಕಾಗಬೇಕು, ಅಷ್ಟೇ ಗಟ್ಟಿಯಾಗಿ ಕಲಿಸ್ಬೇಕಾಗತ್ತೆ. ಸೊ ಇವಾಗ ಇದು ಕರೆಕ್ಟಾಗಿ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದನ್ನು ಈ ರೀತಿ ಬಾಲ್ಸ್ ಮಾಡ್ಕೋಬೋದು. ಸೊ ಇಷ್ಟೇ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ. ಇವಾಗ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಎಣ್ಣೆ ಬಿಸಿ ಆಗಿಬಿಟ್ರೆ ಮೇಲ್ಗಡೆ ಎಲ್ಲ ಕೆಂಪಾಗೋಗುತ್ತೆ, ಅದರ ಒಳಗಡೆ ಬೆಂದಿರೋದಿಲ್ಲ. ಸೊ ಲೋ ಫ್ಲೇಮ್ನಲ್ಲೇ ಇದನ್ನು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ಮಂಚೂರಿಯನ್ ಬಾಲ್ಸ್ನ ಹಾಕ್ಕೊಂಡು ನಾನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಇದನ್ನು ಒಂದು 5-6 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಒಂದು ಸ್ವಲ್ಪ ಬ್ರೌನಿಷ್ ರೆಡ್ ಕಲರ್ ಬರಬೇಕು. ಈ ಥರ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷದವರೆಗೂ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಈ ಮಂಚೂರಿಯನ್ ಬಾಲ್ಸ್ ರೆಡಿ ಆಗಿದೆ. ಸೊ ನಾವಿವಾಗ ಸಾಸ್ ಪ್ರಿಪರೇಷನ್ ಹೇಗೆ ಮಾಡಿದ್ವು ಅಂತ ನೋಡೋಣ. ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ಮೂತ್ ಆಗಿರುವಂಥ ಬ್ಯಾಟರ್ ರೆಡಿ ಮಾಡ್ಕೊಬೇಕು. ತುಂಬಾ ಸ್ಮೂತಾಗಿರಬೇಕು, ಗಂಟು ಕಟ್ಕೋಬಾರ್ದು. ತುಂಬ ಸ್ಮೂತಾಗಿ ಈ ರೀತಿ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ಸಾಸ್ ಏನಿದೆ ಅದು ಸ್ವಲ್ಪ ತಿಕ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಸಾಸಸಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಡಾರ್ಕ್ ಸೋಯಾ ಸಾಸ್ ತೊಗೊಂಡಿರೋದ್ರಿಂದ 1 ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ ತಗೋತಾ ಇದ್ದೀನಿ. ಟೊಮ್ಯಾಟೊ ಕೆಚಪ್ ಬದಲು ನೀವು ಒಂದು ಟೊಮ್ಯಾಟೊನ ಪ್ಯೂರಿ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಟೊಮ್ಯಾಟೊ ಕೆಚಪ್ಪೇ ಹಾಕಬೇಕು ಅಂತ ಏನೂ ಇಲ್ಲ. ಸೊ 2 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ ಮತ್ತು 1 ಟೇಬಲ್ ಸ್ಪೂನಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಿ. ವಿನೆಗರ್ ಕೂಡ ಕಂಪ್ಲೀಟ್ಲಿ ಆಪ್ಷನಲ್. ವಿನೆಗರ್ ಹಾಕದೇ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ವಿನೆಗರ್ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈ ಸಾಸಸ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಯಾವುದೇ ಮಂಚೂರಿಯನ್ ಮಾಡೋದ್ರಿದ್ರೂ ಈ ರೀತಿಯಾದಂಥ ಒಂದು ಸಾಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಎಲ್ಲ ಮಂಚೂರಿಯನ್ಸ್ಗೂ ಇದೇ ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕು. ಬಟ್ ನೀವು ಏನು ವೆಜಿಟೇಬಲ್ ಯೂಸ್ ಮಾಡ್ತಿದ್ದೀರಾ ಅದೇ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಈ ಕಾರ್ನ್ಫ್ಲೋರ್ ಸ್ಲರಿ ಮತ್ತು ಈ ಒಂದು ಸಾಸ್ ಪ್ರಿಪ್ರೇಷನ್ ಮೊದಲು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ನಿಮಿಷ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ. ಈರುಳ್ಳಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕೋತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಇಲ್ಲಿ ಬೇಕಾದರೆ ಕ್ಯಾರೆಟ್ ಕೂಡ ಹಾಕೋಬೋದು. ನಾನು ಬರೀ ಕ್ಯಾಪ್ಸಿಕಮ್ ಮಾತ್ರ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು
ನಾವಾಗಲೇ ಸಾಸ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಇದನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ. ಸಾಸ್ ಹಾಕ್ಕೊಂಡು ಸಾಸ್ನೆಲ್ಲ ಒಂದು ಹೈ ಫ್ಲೇಮ್ನಲ್ಲೇ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಸಾಸ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು 1/4 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನು ಹಾಕ್ಕೊಂಡ್ಮೇಲೆ ನಾನು ಆಗಲೇ ಮಾಡಿಟ್ಕೊಂಡಿರುವಂಥ ಕಾರ್ನ್ ಫ್ಲೋರ್ ಸ್ಲರಿ ಏನಿದೆ ಅದನ್ನು ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಮೊದಲು ಕೂಡ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ವಿ, ಸೊ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ನಾನು ಆಗಲೇ ಮಾಡಿಟ್ಕೊಂಡಿರುವಂಥ ಕಾರ್ನ್ಫ್ಲೋರ್ ಸ್ಲರಿ ಏನಿದೆ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಸಾಸ್ ತುಂಬ ತಿಕ್ ಆಗುತ್ತೆ. ನಾನೀಗ ಮಿಕ್ಸ್ ಮಾಡ್ತಿದ್ದ ಹಾಗೆ ನೀವು ನೋಡ್ಬೋದು ಇದು ಎಷ್ಟು ತಿಕ್ ಆಗ್ತಾ ಬರುತ್ತೆ ಅಂತ. ತುಂಬ ಗಟ್ಟಿಯಾಗುತ್ತೆ. ಇದು ಗಟ್ಟಿ ಆಗಬೇಕು ಅಂತಲೇ ಈ ಕಾರ್ನ್ಫ್ಲೋರ್ ಸ್ಲರಿನ ಹಾಕೋದು. ಸೊ ಇವಾಗ ಈ ಸಾಸ್ ರೆಡಿಯಾಗಿದೆ. ನಾನು ಮಾಡಿಟ್ಕೊಂಡಿರುವಂತಹ ಮಂಚೂರಿಯನ್ ಬಾಲ್ಸ್ ಏನಿದೆ ಅದನ್ನು ಹಾಕ್ಕೋಬೇಕು ಅಷ್ಟೇ. ಇದನ್ನು ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ 1 ನಿಮಿಷ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಈ ಮೊದಲೇ ಎಣ್ಣೆನಲ್ಲಿ ಕರೆದಿರೋದ್ರಿಂದ ಮತ್ತೆ ಬೇಯಿಸ್ಕೊಳ್ಳೋಕೆ ಹೋದರೆ ಇದು ತುಂಬ ಸಾಫ್ಟ್ ಆಗೋಗುತ್ತೆ. ಸಾಫ್ಟ್ ಆದರೆ ಆ ಕ್ರಿಸ್ಪಿನೆಸ್ ಎಲ್ಲ ಹೋಗುತ್ತೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಬೇಕು. ಮತ್ತು ಇದನ್ನು ಏನು ಇರೋದಿಲ್ಲ. ಸೊ 1 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೋಬೇಕು. ಇಲ್ಲಾಂದರೆ ಆ ಕ್ರಿಸ್ಪಿನೆಸ್ ಎಲ್ಲ ಹೊರಟೋಗುತ್ತೆ. ಇವಾಗ ಈ ಕ್ಯಾಬೇಜ್ ಮಂಚೂರಿಯನ್ ರೆಡಿಯಾಗಿದೆ. ಸೊ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.